ಹೆರಿಗೆಗೆಂದು ಬಂದ ಬಾಣಂತಿ ಸಾವನ್ನಪ್ಪಿರೋ ಘಟನೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದಲ್ಲಿ ನಡೆದಿದೆ. ಖಾಸಗಿ ಆಸ್ಪತ್ರೆ ಮುಂಭಾಗದಲ್ಲಿ ಕುಟುಂಬಸ್ಥರು ಶವವನ್ನ ಇಟ್ಟು ಪ್ರತಿಭಟನೆ ಮಾಡುತ್ತಿದ್ದಾರೆ. ಬೀಳಗಿ ಪಟ್ಟಣದಲ್ಲಿರುವ ಬಸವ ಪಾಲಿಕ್ಲಿನಿಕ್ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ್ಮೀ ಅಪ್ಪಲಾಲ್ ಲಮಾನಿ ಎಂಬ 28 ವರ್ಷದ ಗರ್ಭಿಣಿ ಮೃತಪಟ್ಟಿದ್ದಾರೆ. ಜಾನಮಟ್ಟಿ ಎಲ್ಟಿ ತಾಂಡ 1 ಗ್ರಾಮದ ಮೃತ ಮಹಿಳೆ ಇವರು. ಹೆರಿಗೆ ವೇಳೆ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾರೆ. ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ ಸಾವನ್ನಪ್ಪಿದ್ದು, ಮಗು ಆರೋಗ್ಯವಾಗಿದೆ. ಮಹಿಳೆ ಸಾವಿಗೆ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ನ್ಯಾಯ ಸಿಗುವವರೆಗೂ ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಎಂದು ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ. ವರದಿ ಶ್ರೀಶೈಲ್ ಹೂಗಾರ್, ಬಾಗಲಕೋಟೆ. ಹದಿನೈದು 20 ಬ್ಲೀಡಿಂಗ್ ಹೋಯ್ತು. 15-20 ಬ್ಲೀಡಿಂಗ್ ಆದ್ಮೇಲೆ ನಮಗೆ ಆಮೇಲೆ ಒಂದು 15 ಬಿಟ್ಟು ಹೇಳ್ತಾರೆ ಬ್ಲೀಡಿಂಗ್ ಹಾಕೊಂಡು ಇಲ್ಲ ಹೋಗಿರ್ತೀವಿ. ಅಟ್ಲೀಸ್ಟ್ ಆದ ತಕ್ಷಣ ನಿಮಗೆ ಇದು ಆಗಲ್ರಿ, ನನ್ನ ಹತ್ರ ಯಾವುದು ಫೆಸಿಲಿಟಿ ನೀವು ಮೇಲೆ ಕರ್ಕೊಂಡು ಹೋಗ್ರೆ ನಾವು ಇಮಿಡಿಯೇಟ್ ಕರ್ಕೊಂಡು ಹೋಗ್ತೀವಿ ಸರ್. ಅಲ್ಲರೂ ತೀರ ಆಗ್ಬಿಟ್ಟು ಪೂರ್ತಿ ಇಲ್ಲಾಗಿ ಜೀವ ಆದಾಗ ನೀವು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಇವತ್ತು ಮುಂಜಾನೆ ನಾವೆಲ್ಲ ಕ್ವಶನ್ ಕೇಳೋಣ ಮೇಡಮ್ ಅವ್ರಿ. ನಾನು ನಿನ್ನೆ ಫೋನ್ ಹಚ್ಚಿ ಮಾತಾಡಿದೆ ಸರ್ ಅವರಿಗೆ. ಮೇಡಮ್ ಅವ್ರ ನೀವು BNS ನೀವು ಸಾಹೇಬರು ಜನವರು ಯಾರು ಇದ್ದಾಗ ನೀವು ಮಾಡ್ಬೇಕಲ್ರಿ ಮೇಡಮ್ ಅಂತ ಕೇಳಿದ್ರು ಅವರಿಗೆ. ಇಲ್ರಿ ನಮಗೆಲ್ಲ ಇದು ನಿಮಗೆಲ್ಲ ಇರ್ಬೋದು ರೀ, ನಾಲೆಜ್ ನಿಮ್ಮ ಅಥಾರಿಟಿ ಯಾರು ಕೊಟ್ಟರೆ ನೀವು ಮಾಡಿಸ್ಬೇಕು, ನೀವೆಲ್ಲ ನೀವು ನಡೆಯಂಗಿಲ್ಲ ಅಂತ ನಾನು ಕೇಳಿದ್ರು ಅವರಿಗೆ. ಇಲ್ರಿ ನಾವು ರಗಡ್ ಮಾಡಿವಿ, ಹಂಗೆ ನೀವು ರಗಡ್ ಮಾಡಿ ಕಾಡ್ರಿ, ನಿಮ್ಗೆ ಏನು ಪವರ್ ಐತೆ ಅದನ್ನ ಅಷ್ಟು ಮಾಡಬೇಕಲ್ಲ, ನೀವು ಏನು ಬೇರೆ ಬೇರೆ ಕಳಿಸ್ಬೇಕು ಅಂತ ನಾನು ಅದಕ್ಕೆ ಆಯ್ತು ಅಂತೇಳಿ ಅಲ್ಲಿ ಡಾಕ್ಟ್ರಿಗೆ ಅವ್ರಿಗೆ ಡೆಲಿವರಿ ಸರ್ ಕೇಳ್ಕೊಂಡು ರಾತ್ರಿ 11 ಮುಂಜಾನೆ ಕಲೆ ಮಾಡ್ಯಾರ. ಇಲ್ಲ ಪೇಷಂಟ್ ರಗಡೆ ಇರ್ತಾವ ಅಲ್ಲಿಂದ ಮಾಡ್ಯಾರ ಮುಂಜಾನೆ. ಯಾವ ಘಟನೆಗೆ ಇಲ್ಲಿ ಚಟ್ರ ಡಾಕ್ಟರ್ ಅವರು ಅನ್ನೋರು ಅಂತಲ್ಲಿ ಒಂದು ಪೇಷಂಟ್ ಬಂದೈತಿ. ನಿನ್ನೆ ರಾತ್ರಿ ಬೆಳಗ್ಗೆ 10 ಗಂಟೆಗೆ 11 ಗಂಟೆಗೆ ಡೆಲಿವರಿ ಮಾಡ್ಕೊಂಡಾರ. ಅದು ಬ್ಲೀಡಿಂಗ್ ಜಾಸ್ತಿ ಹೋಗೋ ಕಾರಣದಿಂದ ಧನುಷ್ ಹಾಸ್ಪಿಟ್ಲಿಗೆ FIR ಮಾಡಿದ್ದಾರೆ. FIR ಮಾಡಿದ್ರನ್ನ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದ್ರನ್ನ ಗರ್ಭಕೋಶ ಚೀಲನ ಕಟ್ ಮಾಡಿದಾರಮ್ಮ ಅಂತ ಹೇಳಿದ ತಕ್ಷಣ ಅವರು ಬಾಯಿ ಡೆತ್ ಆಗ್ಯಾರ. ಆಗ ವಿಷಯ ತಿಳಿದ ತಕ್ಷಣ ಡಾಕ್ಟ್ರು ಹಾಗೂ ಅವ್ರ ಮಿಸಸ್ ಡಾಕ್ಟರ್ ಬಾಯಿನೂ ಕೂಡ ಅವರು ಎಲ್ಲಿ ಹೋಗಿದಾರೋ ಡಾಕ್ಟರ್ ಕೀಲಿ ಹಾಕೊಂಡು ಹೋಗ್ಬಿಟ್ಟಾರೆ. ಈಗ ಅದು ಶವನ್ನ ಇಲ್ಲಿ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಾಕತ್ತಾರ. ಅವರು 2 ಮಕ್ಕಳು ಅದಾವ, ಅಂಗಲಿಕ ಗಂಡ ಅದಾನ, 4 ಮಕ್ಕಳು ಅದಾವ, ಅಂಗಲಿಕ ಗಂಡ ಅದಾನ. ಕೂಡಲೇ ಅವ್ರಿಗೆ ಡಾಕ್ಟರ್ ಆಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಬಂದು ಅವ್ರಿಗೆ ಎಲ್ಲ ನ್ಯಾಯ ಆಟೋ ಒಳಗೆ ಬಂದು ಇಲ್ಲಿ ಬಂದು ಇದು ಮಾಡ್ಯಾರ, ಅಡ್ಮಿಟ್ ಮಾಡಿದ ಕೂಡಲೇನ ಡೆಲಿವರಿ ಇದು ಮಾಡ್ಯಾರ. ಅದು ಏನು ಮಾಡ್ಯಾರ, ಕೂಸು ಬರೋಕ್ಕಿಂತ ಮುಂಚೆನ ಇದು ಮಾಡ್ಯಾರ. ಸೀಸರ್ ಹಾಕಿದಾಗ ಅದು ಗರ್ಭಕೋಶಿ ಟಚ್ ಆದಾನ ಏನಾಗೈತಿ, ಒಂದು ಹಾಫ್ ಅನ್ ಅವರ್ ಇಲ್ಲಿ ಫಿಟ್ಟಿಂಗ್ ಮಾಡ್ಯಾರ. ಬ್ಲಡ್ ಅದಂಗೆ ಇದಾಗುತ್ತೆ, ಅದು ಏನು ಪ್ರಾಬ್ಲಮ್ ಇಲ್ಲ ಅಂತ. ಆಮೇಲೆ 1 ಅವರ್ ಆಗೈತಿ. 1 ಅವರ್ ಆಗಾನ ಅದು ಪೂರ್ತಿ ಡೆಡ್ ಆಗುತ್ತೆ. ಡೆಡ್ ಆಗಾನ ನಮ್ಗೆ ಜಲ್ದಿ ಗಾಡಿ ತರಿಸಿ, ಜಲ್ದಿ ಹೋಗಿ ಯಾಕೆ ನೀವು ಉತ್ಸರ್ಗತೆ ಮಾಡ್ತೀರಂತ ಮಾಡೋಣ ಇವ್ರೇನು ಮಾಡೋ ಗಡಬಡಿನಾಗ ಗಾಡಿ ತರ್ಸಿದ ಕೂಡಲೇ ನಾವು ಧನುಷ್ ಹಾಸ್ಪಿಟ್ಲಿಗೆ ಇವರೇ ರೆಫರ್ ಮಾಡ್ಯಾರ. ನಾವು ಏನಲ್ಲ ಬಾಗಲಕೋಟೆ ಹೋಗಾನೆ ಇವ್ರು ಹೋಗ್ಯಾರ ಅಲ್ಲಿ ಏನಾಗೈತಿ ಇವ್ರು ರೆಫರ್ ಮಾಡೋಣ, ಅವರೆಲ್ಲರೂ ಅಡ್ಮಿಟ್ ಮಾಡಿದ್ವಿ, ನೋ ಗ್ಯಾರಂಟಿ ಅಂತ ಹೇಳಿದ್ರು. ಆಯ್ತು ರೀ ಏನು ಮಾಡ್ತೀರಿ ನೋಡ್ರಿ, ನಿಮ್ಮನ್ನು ರಿಪೇರ್ ಮಾಡ್ಯಾರ, ನಾವು ಅದು ಕರ್ಕೊಂಡು ಬಂದೀವಿ, ನೀವು ಬ್ಯಾಡ್ ಅಂದ್ರೆ ರಿಟರ್ನ್ ಅಲ್ಲೇ ಹೋಯ್ತು. ಅಲ್ಲ ಅಲ್ಲಿ ಬೇರೆ ಅಲ್ಲಿ ದವಾಖಾನೆಗೆ ಏನು ಹೇಳಿದ್ರಿ ಅವ್ರು? ದವಾಖಾನೆಯಾಗ ಉಳಿಗೆ ಚಾನ್ಸಸ್ ಇಲ್ಲ. ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ. ಗರ್ಭಾಶಯ ಕಟ್ ಆಗಿತ್ರಿ, ಅದು ಬ್ಲೀಡಿಂಗ್ ಹಂಗೆ ಕಂಟಿನ್ಯೂ ಇತ್ರಿ, ಬ್ಲೀಡಿಂಗ್ ಒಟ್ಟು ಸ್ಟಾಪ್ ಆಗಿಲ್ರಿ. ಕಟ್ ಆಗಿತ್ತು ಅಂತ ಹೇಳಿ ಅವ್ರು ಸ್ಕ್ಯಾನಿಂಗ್ ಮಾಡಿ ಹೇಳಿದಾಗ ಹೊಳ್ಳಿ ನಾವು ಈ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿವ್ರಿ ಸರಿ. ಫೋನ್ ಹಚ್ಚಿದಾಗ ಇಲ್ಲ ನಿಮ್ಗೆ ಯಾರಂದ್ರೆ ಹಿಂಗೆಲ್ಲ ಹೊಳ್ಳಿ ಮಾತಾಡಿದ್ರಿ ಸರಿ ಅವ್ರು ಮೇಡಮ್ ಅವ್ರ ಮಾತಾಡಂತ ನಾವು ನಾಳೆ ಬರ್ತೀವ್ರಿ, ರಿಪೋರ್ಟ್ ಸಮೇತ ಬರ್ತೀವಿ ಆಗ ಹೇಳಕ್ಕೆ